ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಕಸದ ರಾಶಿಗಳ ವಿಲೇವಾರಿ ಎಂದು ಚಿಂತಾಮಣಿ ನಗರದಲ್ಲಿ ಮನೆ ಕಸ ಸಂಗ್ರಹಣೆ ಮಾಡಿ ಕಸ ಸಾಗಾಣಿಕೆಯಲ್ಲಿ ವಿಫಲವಾದ ಪರಿಣಾಮ ಜನತೆ ಕಸವನ್ನು ರಸ್ತೆಯಲ್ಲಿ ಬಿಸಾಡುತ್ತಿದ್ದು, ಸದರಿ ಕಸವನ್ನು ಸಮಯಕ್ಕೆ ಸರಿಯಾಗಿ ವಿಲೇವಾರಿ ಮಾಡುವಲ್ಲಿ ನಗರಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಾದ್ಯಂತ ಎಲ್ಲಿ ನೋಡಿದರೂ ಕಸದ ರಾಶಿಗಳು ಕಾಣಿಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮಾತ್ರ ಗಾಢ ನಿದ್ರೆಯಲ್ಲಿದ್ದಾರೆ. ನಗರಸಭೆಯಲ್ಲಿ ಪರಿಸರ ಅಭಿಯಂತರರಾಗಿ ಹಲವಾರು ವರ್ಷಗಳಿಂದ ಇಲ್ಲಿಯೇ ಠಿಕಾಣೆ ಹೂಡಿದ್ದ ಉಮಾಶಂಕರ್ ಹಾಲಿ ಪೌರಾಯುಕ್ತರಾಗಿ ಬಡ್ತಿ ಹೊಂದಿ ಕೆಲಸ ನಿರ್ವಹಿಸುತ್ತಿದ್ದ ಅವರು ಕಸದ ಸಮಸ್ಯೆಯ ಬಗ್ಗೆ ಗಮನ ಹರಿಸದೆ ಆರ್ಕೆ ಉತ್ತರದಲ್ಲಿಯೇ ತಲ್ಲೀನರಾಗಿದ್ದರು. ಚಿಕ್ಕಬಳ್ಳಾಪುರ ನಗರಸಭೆಗೆ ವರ್ಗಾವಣೆಗೊಂಡಿದ್ದಾರೆ. ಅವರ ಸ್ಥಾನಕ್ಕೆ ಇದುವರೆಗೂ ಸರ್ಕಾರ ಯಾರನ್ನು ನೇಮಕ ಮಾಡದ ಪರಿಣಾಮ ಕಸ ವಿಲೇವಾರಿ ಮಾಡಲು ಚಿಂತಾಮಣಿಯಲ್ಲಿ ಅಧಿಕಾರಿಯ ಕೊರತೆ ಸಹ ಉಂಟಾಗಿದೆ. ಮತ್ತೊಂದೆಡೆ ಕಳೆದ 13 ವರ್ಷಗಳಿಂದ ನಗರಸಭೆಯಲ್ಲಿ ಆರೋಗ್ಯಾಧಿಕಾರಿಯಾಗಿ ಇದೀಗ ಹಿರಿಯ ಆರೋಗ್ಯಾಧಿಕಾರಿಯಾಗಿ ಠಿಕಾಣೆ ಹೂಡಿರುವ ಆರ್ತಿರವರು ಸಹ ಕಸ ವಿಲೇವಾರಿ ಮಾಡಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಇನ್ನು ಕಸ ವಿಲೇವಾರಿ ಬಗ್ಗೆ ಅವರನ್ನು ಪ್ರಶ್ನಿಸುವ ಅಧಿಕಾರಿಗಳು ಇಲ್ಲ, ಚುನಾಯಿತ ಪ್ರತಿನಿಧಿಗಳು ಸಹ ಇಲ್ಲದೇ ಇರುವುದು ಚಿಂತಾಮಣಿ ನಗರದ ಜನತೆಯ ದುರ್ದೈವ ಎಂದರೆ ತಪ್ಪಾಗಲಾರದು. ಮನೆ ಕಸ ಮತ್ತು ಅಂಗಡಿಗಳಲ್ಲಿ ಕಸವನ್ನು ಸಂಗ್ರಹಿಸುವಲ್ಲಿ ನಗರಸಭೆ ವಿಫಲವಾದ ಹಿನ್ನೆಲೆಯಲ್ಲಿ ನಗರದ ಜನನಿಬಿಡ ರಸ್ತೆಗಳಲ್ಲಿ ಸೇರಿದಂತೆ ಪ್ರತಿಷ್ಠಿತ ಬಡಾವಣೆಗಳಲ್ಲಿ, ಶಾಲಾ ಕಾಲೇಜು ಮತ್ತು ಶಾಲಾ ಆಟದ ಮೈದಾನದಲ್ಲಿ ಜನತೆ ಕಸವನ್ನು ರಾಶಿಯಾಗಿ ಸುರಿಯುತ್ತಿದ್ದಾರೆ. ಸದರಿ ಕಸವನ್ನು ನಿಗದಿತ ಸಮಯಕ್ಕೆ ವಿಲೇವಾರಿ ಮಾಡುವಲ್ಲಿ ನಗರಸಭೆ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಇನ್ನು ಕಸದಲ್ಲಿ ಬಿದ್ದಿರುವ ಕಲುಷಿತ ಪ್ಲಾಸ್ಟಿಕ್ ಕವರ್ಗಳು ಗಾಳಿಗೆ ತೂರಿ ಬಂದು ಸಮೀಪದ ನಿವಾಸಿಗಳು ಅಂಗಡಿಗಳ ಸಮೀಪ ಬೀಳುತ್ತಿರುವುದರಿಂದ ಜನತೆಗೆ ಕಲುಷಿತ ಕವರ್ಗಳಿಂದ ಕಿರಿಕಿರಿ ಆಗುತ್ತಿದ್ದರೂ ಗಮನ ಹರಿಸುವವರೇ ಇಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಬಂದಾಗ ನಿಗದಿತ ಸಮಯಕ್ಕೆ ಕಸ ವಿಲೇವಾರಿಯಾಗದೇ ಇದ್ದರೆ ಕಸದ ರಾಶಿಗಳು ಮಳೆ ಬಂದು ಕೊಳೆತು ದುರ್ನಾತದ ವಾಸನೆ ಬೀರುವುದರ ಜೊತೆಗೆ ಕೊಳೆತು ಕಸದಲ್ಲಿ ಸೊಳ್ಳೆ, ನೊಣಗಳು ಜಾಸ್ತಿಯಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಸಾರ್ವಜನಿಕರಲ್ಲಿ ಮೂಡಿದೆ. ಆದ್ದರಿಂದ ನಗರಸಭೆ ಅಧಿಕಾರಿಗಳು ಕಸ ವಿಲೇವಾರಿ ಮಾಡಿ ರೋಗ ರುಜಿನಗಳಿಗೆ ಅನುವು ಮಾಡಿಕೊಳ್ಳದೆ ಶುಚಿತ್ವಕ್ಕೆ ಎಂದು ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.